ಡಿಯರ್ ಟ್ರೈನೀಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಎ ಸಿ ಸರ್ಕ್ಯೂಟ್ ಅಂತಕ್ಕಂಥ ಒಂದು ಚಾಪ್ಟ್ರನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ. ಸೊ ಇವತ್ತಿನ ದಿನ ನಾವು ಎ ಸಿ ಸರ್ಕ್ಯೂಟ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಚಾಪ್ಟ್ರಿಂದ ನೀವು ಏನೇನು ಕಲಿಬೇಕು, ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಎ ಸಿ ಸರ್ಕ್ಯೂಟ್. ಫಸ್ಟ್ ಒನ್, ಸ್ಟೇಟ್ ದ ಫೀಚರ್ಸ್ ಆಫ್ ಡಿ ಸಿ. ಅಂದರೆ ಡಿ ಸಿ ಕರೆಂಟಲ್ಲಿ ಏನು ಸ್ಪೆಷಲ್ ಫೀಚರ್ ಬರುತ್ತೆ. ಎರಡನೇದು, ಲೀಸ್ಟ್ ಔಟ್ ದ ಅಡ್ವಾಂಟೇಜ್ ಆಫ್ ಡಿ ಸಿ ಓವರ್ ಎ ಸಿ. ಎ ಸಿ ಕಂಪೇರ್ ಮಾಡಿದರೆ ಡಿ ಸಿನಲ್ಲಿ ಏನು ಅಡ್ವಾಂಟೇಜ್ ಇದೆ. ಥರ್ಡ್ ಒನ್ ಈಸ್ ಕಂಪೇರ್ ದ ಫೀಚರ್ಸ್ ಆಫ್ ಡಿ ಸಿ ಆ್ಯಂಡ್ ಎ ಸಿ. ಡಿ ಸಿನಲ್ಲಿ ಏನು ಫೀಚರ್ ಇರುತ್ತೆ, ಎ ಸಿನಲ್ಲಿ ಏನು ಫೀಚರ್ಸ್ ಇರುತ್ತೆ. ಎಕ್ಸ್ಪ್ಲೈನ್ ದ ಜನ್ರೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಇಟ್ಸ್ ಡೆಫಿನೇಷನ್. ಆಲ್ಟರ್ನೇಟಿಂಗ್ ಕರೆಂಟು ಯಾವ ರೀತಿ ಉತ್ಪಾದನೆ ಆಗುತ್ತೆ ಮತ್ತು ರಿಲೇಟೆಡ್ ಡೆಫಿನೇಷನ್ಗಳನ್ನು ಸ್ಟಡಿ ಮಾಡಬೇಕು ಎ ಸಿ ಸರ್ಕ್ಯೂಟ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ದ ಅಡ್ವಾಂಟೇಜ್ ಆಫ್ ಎ ಸಿ ಓವರ್ ಡಿ ಸಿ. ಡಿ ಸಿಗೆ ಕಂಪೇರ್ ಮಾಡಿದಾಗ ಎ ಸಿನಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ತಿಳ್ಕೊಬೇಕು. ಸೊ ಇವಾಗ ಡೈರೆಕ್ಟ್ ಕರೆಂಟ್ ಅಂತಂದರೆ ಈಗ ಆಲ್ರೆಡಿ ನಾವು ಡೆಫಿನೇಷನ್ನು ಬೇಸಿಕ್ ಎಲೆಕ್ಟ್ರಿಸಿಟಿಯಲ್ಲಿ ಓದಿದ್ದೀವಿ. ದ ಕರೆಂಟ್ ವಿಚ್ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಈಸ್ ಕಾಲ್ಡ್ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟು ಫ್ಲೋ ಆಗಬೇಕು ಅಂದರೆ ಅಲ್ಲಿ ಏನು ಮಾಡಬೇಕು, ನಾವು ಸೋರ್ಸು ಬ್ಯಾಟ್ರಿ ಅಥವಾ ಸೆಲ್ಲನ್ನು ಕನೆಕ್ಷನ್ ಮಾಡಿದಾಗ ಆ ಸರ್ಕ್ಯೂಟ್ನಲ್ಲಿ ಡೈರೆಕ್ಟ್ ಕರೆಂಟು ಹರಿಯುತ್ತೆ. ಸೊ ಹಾಗಾದರೆ ಕರೆಂಟ್ ಅಂತ ಅಂದ್ರೇನು, ವಾಟ್ ಈಸ್ ದ ಮೀನಿಂಗ್ ಆಫ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸರ್ಕ್ಯೂಟ್. ಯಾವುದೇ ಒಂದು ಸರ್ಕ್ಯೂಟಿನಲ್ಲಿ ಎಲೆಕ್ಟ್ರಾನುಗಳು, ನಿಸ್ತೇಜವಾಗಿರ್ತಕ್ಕಂಥ ಎಲೆಕ್ಟ್ರಾನುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಿದರೆ ಅಲ್ಲಿ ಕರೆಂಟು ಹರಿಯುವಿಕೆ ಇದೆ ಅಂತ ಅರ್ಥ. ಸೊ ಬೇಸ್ಡ್ ಆನ್ ದ ಎಲೆಕ್ಟ್ರಾನ್ ಥಿಯರಿ, ಎಲೆಕ್ಟ್ರಾನ್ ಫ್ಲೋ ಫ್ರಮ್ ನೆಗೆಟಿವ್ ಪೊಲಾರಿಟಿ ಟು ಪಾಸಿಟಿವ್ ಪೊಲಾರಿಟಿ ಆಫ್ ದ ವೋಲ್ಟೇಜ್ ಸೋರ್ಸ್. ವೋಲ್ಟೇಜ್ ಸೋರ್ಸ್ ಅಂತ ಅಂದರೆ ಯಾವುದು? ಸೊ ಬ್ಯಾಟ್ರಿ ಅಥವಾ ಸೆಲ್ಲನ್ನು ನಾವು ಸೋರ್ಸ್ ಅಂತ ಕರಿತೀವಿ. ಹಾಗಾದರೆ ಸರ್ಕ್ಯೂಟ್ನಲ್ಲಿ ಕರೆಂಟು ಯಾವ ದಿಕ್ಕಲ್ಲಿ ಹರಿಯುತ್ತೆ ಅಂತ ಅಂದರೆ, ಇಟ್ ಈಸ್ ಫ್ಲೋ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ನೆಗೆಟಿವ್ ಟರ್ಮಿನಲ್ಲಿಂದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಥವಾ ಲೋಯರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಕಡೆಗೆ ಕರೆಂಟ್ ಹರಿಯುತ್ತೆ. The current DC is a current that flows only in one direction in a circuit. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಡೈರೆಕ್ಟ್ ಕರೆಂಟ್ ಅಂತ ಅಂದರೆ ಯಾವ ಕರೆಂಟು ಒಂದೇ ದಿಕ್ಕಿನಲ್ಲಿ ಹರಿಯುತ್ತೋ, ದ ಕರೆಂಟ್ ವಿಚ್ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಈಸ್ ಕಾಲ್ಡ್ ಎ ಡೈರೆಕ್ಟ್ ಕರೆಂಟ್. ದ ಕರೆಂಟ್ ಇನ್ ದಿಸ್ ಟೈಪ್ ಆಫ್ ಸರ್ಕ್ಯೂಟ್ ಈಸ್ ಸಪ್ಲೈಡ್ ಫ್ರಮ್ ಡಿ ಸಿ ವೋಲ್ಟೇಜ್ ಸೋರ್ಸ್. ಸೊ ಡಿ ಸಿ ಕರೆಂಟ್ ಹರಿಬೇಕು ಅಂದರೆ ನಾವೇನು ಮಾಡಬೇಕು? ಬ್ಯಾಟ್ರಿ ಅಥವಾ ಸೆಲ್ಲಿಗೆ ನಾವು ಅದರಿಂದ ಸೋರ್ಸಾಗಿ ಯೂಸ್ ಮಾಡಿದಾಗ ಆ ಸರ್ಕ್ಯೂಟ್ನಲ್ಲಿ ಡೈರೆಕ್ಟ್ ಕರೆಂಟು ಹರಿಯುತ್ತೆ. ಸಿನ್ಸ್ ದ ಪೊಲಾರಿಟಿ ಆಫ್ ಎ ಡಿ ಸಿ ಸೋರ್ಸ್ ರಿಮೈನ್ಸ್ ದ ಫಿಕ್ಸೆಡ್, ದ ಕರೆಂಟ್ ಪ್ರೊಡ್ಯೂಸ್ಡ್ ಬೈ ಇಟ್ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಡ್ರೈ ಸೆಲ್ ಆರ್ ಕಾಮನ್ಲಿ ಯೂಸ್ಡ್ ಆಸ್ ಎ ಡಿ ಸಿ ವೋಲ್ಟೇಜ್ ಸೋರ್ಸ್. ಡಿ ಸಿ ವೋಲ್ಟೇಜ್ ಸೋರ್ಸಿಗೆ ನಾವು ಡ್ರೈ ಸೆಲ್ಸನ್ನು ಯೂಸ್ ಮಾಡ್ತೀವಿ. ಆ ಕರೆಂಟನ್ನು ಗ್ರಾಫ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ದಿಸ್ ಈಸ್ ಎ ಡೈರೆಕ್ಟ್ ಕರೆಂಟ್. ಕರೆಂಟ್ ಹೆಂಗಿದೆ ನಮ್ಮದು? ಫ್ಲ್ಯಾಟ್ ಆಗಿದೆ, ಅದು ಪಾಸಿಟಿವಲ್ಲಿದೆ, ನೆಗೆಟಿವ್ನಲ್ಲಿ ಯಾವುದೇ ರೀತಿಯ ಸೈಕಲ್ ಬರಲ್ಲ. ಇದನ್ನು ನಾವು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಬೋತ್ ವೋಲ್ಟೇಜ್ ಆ್ಯಂಡ್ ಪೊಲಾರಿಟಿ ಆಫ್ ದ ಡ್ರೈ ಸೆಲ್ಸ್ ಆರ್ ಫಿಕ್ಸೆಡ್. ವೆನ್ ಕನೆಕ್ಟೆಡ್ ಟು ದ ಲೋಡ್, ದ ಕರೆಂಟ್ ಪ್ರೊಡ್ಯೂಸ್ಡ್ ಫ್ಲೋ ಇನ್ ಒನ್ ಡೈರೆಕ್ಷನ್ at some steady or constant value. A direct current flows need not necessarily be constant, but it must travel in the same direction at all time. ಸೊ ಕರೆಂಟು ಸ್ಥಿರವಾಗಿ ಇರಬೇಕು ಅಂತಕ್ಕಂಥದ್ದು ಕಂಪಲ್ಸರಿ ಅಲ್ಲ. ಯಾಕೆ ಅಂತಂದರೆ ಲೋಡಿಗೆ ವೇರಿಯೇಷನ್ ಆಯಿತು ಅಂತಂದರೆ, ನೀವು ಹಾಕ್ತಕ್ಕಂಥ ಲೋಡಿನಲ್ಲಿ ವೇರಿಯೇಷನ್ ಆಯಿತು ಅಂತಂದರೆ ಆ ಡಿ ಸಿ ಕರೆಂಟು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಬಟ್ ಇದರ ಡೈರೆಕ್ಷನ್ ಮಾತ್ರ ಒಂದೇ ದಿಕ್ಕಲ್ಲಿರುತ್ತೆ ಅಟ್ ಆಲ್ ಟೈಮ್. ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ ಆಫ್ ದೆಮ್ ಡಿಪೆಂಡ್ ಅಪಾನ್ ದ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ರಿಲೇಷನ್ ಟು ಟೈಮ್ ಆರ್ ಶೋನ್ ಇನ್ ದ
figure. A constant DC current shows no variation in the value over a period of time. ಸೊ ಕಾನ್ಸ್ಟೆಂಟಾಗಿ ಹರಿತಕ್ಕಂಥ ಡಿ ಸಿನಲ್ಲಿ ಯಾವುದೇ ಥರನಾದ ವೇರಿಯೇಷನ್ ಇರಲ್ಲ. ಬೋತ್ ವೇರಿಯಿಂಗ್ ಆ್ಯಂಡ್ ಪಲ್ಸೇಟಿಂಗ್ ಡಿ ಸಿ ಕರೆಂಟ್ಸ್ ಹ್ಯಾವ್ ದ ಚೇಂಜಿಂಗ್ ದ ವ್ಯಾಲ್ಯೂ ವೆನ್ ಫ್ಲಾಟೆಡ್ ಅಗೇನೆಸ್ಟ್ ದ ಟೈಮ್. ದ ಪಲ್ಸೇಟಿಂಗ್ ಕರೆಂಟ್ ವೇರಿಯೇಷನ್ಸ್ ಆರ್ ಯೂನಿಫಾರ್ಮ್ ಆ್ಯಂಡ್ ರಿಪೀಟೆಡ್ ಆ್ಯಂಡ್ ರೆಗ್ಯುಲರ್ ಇಂಟರ್ವಲ್ಸ್. ನೋಡ್ರಿ ಇಲ್ಲಿ 3 ಡಿ ಸಿಯನ್ನು ಕೊಟ್ಟಿದೆ. ಒಂದು, ದಿಸ್ ಈಸ್ ಎ ಕಾನ್ಸ್ಟೆಂಟ್ ಡಿ ಸಿ, ದಿಸ್ ಈಸ್ ಎ ವೇರಿಯಿಂಗ್ ಡಿ ಸಿ ಆ್ಯಂಡ್ ದಿಸ್ ಈಸ್ ಎ ಪಲ್ಸೇಟಿಂಗ್ ಡಿ ಸಿ. 3 ಥರನಾದ ಡಿ ಸಿ ನಮಗೆ ಕರೆಂಟು ಸರ್ಕ್ಯೂಟ್ನಲ್ಲಿ ಫ್ಲೋ ಆಗುತ್ತೆ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದರೆ ನೀವು ಯೂಸ್ ಮಾಡ್ತಕ್ಕಂಥ ಸೋರ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸೆಲ್ಲನ್ನು ಅಥವಾ ಬ್ಯಾಟ್ರಿಯನ್ನು ಯೂಸ್ ಮಾಡಿರಿ ಅಂತಂದರೆ ಪ್ಯೂರ್ ಡಿ ಸಿ ಫ್ಲೋ ಆಗುತ್ತೆ. ಅದೇ ಅದ್ರ ಬದಲಿ ರೆಕ್ಟಿಫೈರನ್ನು ಯೂಸ್ ಮಾಡಿದ್ರಿ ಅಂತ ಅಂದರೆ ಅಲ್ಪ ಸ್ವಲ್ಪದ ಒಂದು ಫಿಲ್ಟರ್ RL ಫಿಲ್ಟರ್ನ ಹಾಕ್ಕೊಂಡ್ರಿ ಅಂದರೆ ವೇರಿಯಿಂಗ್ ಡಿ ಸಿ ಬರುತ್ತೆ. ಫಿಲ್ಟರೇ ಹಾಕ್ಕೊಂಡಿಲ್ಲ ಅಂತಂದರೆ ಪಲ್ಸೇಟಿಂಗ್ ಡಿ ಸಿ ಬರುತ್ತೆ. 3 ಸಹ ಡಿ ಸಿನೇ, ಬಟ್ ಅದರಲ್ಲಿ ವೇವ್ ಫಾರ್ಮ್ನಲ್ಲಿ ವೇರಿಯೇಷನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಅಡ್ವಾಂಟೇಜ್ ಆಫ್ ಡಿ ಸಿ ಓವರ್ ಎ ಸಿ. ಎ ಸಿಗೆ ಕಂಪೇರ್ ಮಾಡಿದಾಗ ಡಿ ಸಿದು ಏನು ಅಡ್ವಾಂಟೇಜ್ ಇರುತ್ತೆ? ಸೊ ಫಸ್ಟ್ ಅಡ್ವಾಂಟೇಜ್ ಈಸ್ DC needs only 2 wires of transmission while a 3-phase AC may need up to 4 wires. ಡಿ ಸಿನಲ್ಲಿ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಷ್ಟು ವೈರ್ ಬೇಕು? ನಮಗೆ 2 ವೈರ್ ಬೇಕು. ಒಂದು ಪಾಸಿಟಿವು, ಒಂದು ನೆಗೆಟಿವ್. ಅದು ನೀವು ವೆಹಿಕಲ್ಲಲ್ಲಾದರೂ ಬ್ಯಾಟ್ರಿಯನ್ನು ಕನೆಕ್ಷನ್ ಮಾಡಬೇಕು ಅಂದರೆ ಒಂದೇ ವೈರನ್ನು ರನ್ ಮಾಡಿದರೆ ಸಾಕು. ಯಾಕೆ ಅಂತಂದರೆ ನೆಗೆಟಿವ್ ಟರ್ಮಿನಲನ್ನು ಬಾಡಿ ಚಾಸಿಗೆ ನಾವು ಗ್ರೌಂಡ್ ಮಾಡಿರೋದ್ರಿಂದ ಒಂದೇ ವೈರ್ನಲ್ಲಿ ನಾವು ಟ್ರಾನ್ಸ್ಮಿಷನ್ ಮಾಡ್ತೀವಿ ಡಿ ಸಿನ. ಬಟ್ ಎ ಸಿಯನ್ನು ನೀವು ಟ್ರಾನ್ಸ್ಮಿಷನ್ ಮಾಡಬೇಕು ಅಂದರೆ 3 ಫೇಸ್ ಟ್ರಾನ್ಸ್ಮಿಷನ್ ಮಾಡಬೇಕು ಅಂತಂದರೆ 3 ಫೇಸು ಪ್ಲಸ್ 1 ನ್ಯೂಟ್ರಲ್ಲು 4 ವೈರುಗಳು ಬೇಕಾಗುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಆಫ್ ಡಿ ಸಿ ಈಸ್ ದ ಕರೋನಾ ಲಾಸ್ ಅಸೋಸಿಯೇಟೆಡ್ ವಿತ್ ಡಿ ಸಿ ಈಸ್ ನೆಗ್ಲಿಜಿಬಲ್ ವೈಲ್ ಫಾರ್ ಎ ಸಿ ಇಟ್ ಇನ್ಕ್ರೀಸಸ್ ವಿತ್ ದ ಫ್ರೀಕ್ವೆನ್ಸಿ. ಸೊ ಡಿ ಸಿನಲ್ಲಿ ಕರೋನಾ ಲಾಸ್ ಇರಲ್ಲ, ಬಟ್ ಎ ಸಿನಲ್ಲಿ ಫ್ರೀಕ್ವೆನ್ಸಿನಲ್ಲಿ ವೇರಿಯೇಷನ್ ಆಯಿತು ಅಂತಂದರೆ ಕರೋನಾ ಲಾಸ್ ಎ ಸಿ ಟ್ರಾನ್ಸ್ಮಿಷನ್ನಲ್ಲಿ ಇದ್ದೇ ಇರುತ್ತೆ. ಈ ಕರೋನಾ ಎಫೆಕ್ಟು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಸೆಕೆಂಡ್ ಇಯರ್ಗೆ ಜನ್ರೇಷನ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಡೀಟೇಲಾಗಿ ಬರುತ್ತೆ. ಸ್ಕಿನ್ ಎಫೆಕ್ಟ್ ಈಸ್ ಆಲ್ಸೋ ಅಬ್ಸರ್ವ್ಡ್ ಇನ್ ಎ ಸಿ leading to problems in transmission conductor design. ಸೊ ಸ್ಕಿನ್ ಎಫೆಕ್ಟ್ ಅಂತ ಅಂದರೆ ಸರಿ, ಯಾವುದೇ ಒಂದು ಕಂಡಕ್ಟ್ರಿಗೆ ನಾವು ಎ ಸಿ ಸಪ್ಲೈಯನ್ನು ಕೊಟ್ಟಾಗ ಅಲ್ಲಿ ಏನಾಗುತ್ತೆ, ಪಲ್ಸೇಷನ್ ಎ ಸಿ ಪ್ರೊಡ್ಯೂಸ್ ಆಗುತ್ತೆ ದಟ್ ಫ್ಲೋಸ್ ಇನ್ ಔಟರ್ ಪಾರ್ಟ್ ಆಫ್ ದ ಕಂಡಕ್ಟರ್. ಅದನ್ನು ನಾವು ಸ್ಕಿನ್ ಎಫೆಕ್ಟ್ ಅಂತ ಕರಿತೀವಿ. ಈ ಸ್ಕಿನ್ ಎಫೆಕ್ಟು ಎ ಸಿನಲ್ಲಿ ಇರುತ್ತೆ, ಬಟ್ ಡಿ ಸಿನಲ್ಲಿ ಇದು ತುಂಬ ಕಡಿಮೆ ಇರುತ್ತೆ ಅಥವಾ ಆಬ್ಸೆನ್ಸ್ ಇರೋದೇ ಇಲ್ಲ. 4ನೇ ಅಡ್ವಾಂಟೇಜ್ ಆಫ್ ಡಿ ಸಿ, ನೋ ಇಂಡಕ್ಟಿವ್ ಆ್ಯಂಡ್ ಕೆಪ್ಯಾಸಿಟಿವ್ ಲಾಸಸ್. ಡಿ ಸಿನಲ್ಲಿ ಯಾವುದೇ ಇಂಡಕ್ಟಿವ್ ಅಥವಾ ಕೆಪ್ಯಾಸಿಟಿವ್ ಲಾಸು ಇರಲ್ಲ. 5ನೇದು ನೋ ಪ್ರಾಕ್ಸಿಮಿಟಿ ಎಫೆಕ್ಟ್. ಪ್ರಾಕ್ಸಿಮಿಟಿ ಎಫೆಕ್ಟು ಡಿ ಸಿನಲ್ಲಿ ಯಾವುದೇ ಕಾರಣಕ್ಕೂ ಇರಲ್ಲ. ಸೊ ಹಾಗಾದರೆ ಕಂಪ್ಯಾರಿಸನ್ ಆಫ್ ಎ ಸಿ ಆ್ಯಂಡ್ ಡಿ ಸಿ, ಎ ಸಿಗೂ ಮತ್ತು ಡಿ ಸಿಗೂ ಏನು ವ್ಯತ್ಯಾಸ ಇದೆ ಅದನ್ನು ನಾವಿಲ್ಲಿ ಒಂದು ಟೇಬಲ್ಲಿನ ಮೂಲಕ ಕೊಟ್ಟಿದ್ದಾನೆ. ಫಸ್ಟ್ ಒನ್, ಅಮೌಂಟ್ ಆಫ್ ಎನರ್ಜಿ ದಟ್ ಕ್ಯಾನ್ ಬಿ ಕ್ಯಾರಿಡ್. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಸೇಫ್ ಟು ಟ್ರಾನ್ಸ್ಫರ್ ಓವರ್ ಎ ಲಾಂಗ್ ಸಿಟಿ ಡಿಸ್ಟೆನ್ಸ್ ಆ್ಯಂಡ್ ಕ್ಯಾನ್ ಪ್ರೊವೈಡ್ ಎ ಮೋರ್ ಪವರ್. ಎ ಸಿನಲ್ಲಿ ನಾವು ಟ್ರಾನ್ಸ್ಮಿಷನ್ ಮಾಡುವಾಗ ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡೋದ್ರಿಂದ ನಾವು ಸೇಫಾಗಿ ಲಾಂಗ್ ಡಿಸ್ಟೆನ್ಸ್ವರೆಗೂ ಎ ಸಿಯನ್ನು ಈಸಿಯಾಗಿ ಟ್ರಾನ್ಸ್ಮಿಟ್ ಮಾಡ್ಬೋದು. ಸೊ ಇಲ್ಲೇನು ಕೇಳೇನೆ, ಅಮೌಂಟ್ ಆಫ್ ಎನರ್ಜಿ ದಟ್ ಕ್ಯಾನ್ ಬಿ ಕ್ಯಾರಿಡ್. ಈಸಿಯಾಗಿ ನಾವು ಎನರ್ಜಿಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಬಟ್ ಡಿ ಸಿನಲ್ಲಿ ಏನಾಗುತ್ತಪ್ಪ ಅಂದರೆ ವೋಲ್ಟೇಜ್ ಆಫ್ ಡಿ ಸಿ ಕೆನಾಟ್ ಬಿ ಟ್ರಾವೆಲ್ ವೆರಿ ಫಾರ್ ಅಂಟಿಲ್ ಇಟ್ ಬಿಗ್ಯಾನ್ಸ್ ಟು ಲೂಸ್ ಎನರ್ಜಿ.
ಡಿ ಸಿಯನ್ನು ನಾವು ಲಾಂಗ್ ಡಿಸ್ಟೆನ್ಸಲ್ಲಿ ಏನಾದರೂ ಟ್ರಾನ್ಸ್ಮಿಟ್ ಮಾಡಿದ್ವಿ ಅಂತಂದರೆ ಅದು ತನ್ನ ಶಕ್ತಿಯನ್ನು ಎನರ್ಜಿಯನ್ನು ಕಳ್ಕೊಳ್ಳುತ್ತೆ ಬರ್ತಾ ಬರ್ತಾ. ಎರಡನೇದು ಕಾಸ್ ಆಫ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್, ರೊಟೇಟಿಂಗ್ ಮ್ಯಾಗ್ನೆಟ್ ಅಲಾಂಗ್ ದ ವೈರ್. ಇದರಲ್ಲಿ ಎ ಸಿ ಕರೆಂಟಲ್ಲಿ ವೈರಿನ ಸುತ್ತ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಡಿ ಸಿ ಸಪ್ಲೈಯನ್ನು ಕೊಟ್ರಿ ಅಂತಂದರೆ ಕಂಡಕ್ಟರ್ನ ಸುತ್ತ ಸ್ಟಡಿ ಮ್ಯಾಗ್ನೆಟಿಕ್ ಪಾತ್ ಅಲಾಂಗ್ ದ ವೈರ್, ಅಂದರೆ ಕಾನ್ಸ್ಟೆಂಟಾಗಿ ಮ್ಯಾಗ್ನೆಟಿಕ್ ಪಾತು ಪ್ರೊಡ್ಯೂಸ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಫ್ರೀಕ್ವೆನ್ಸಿ. ದ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ 50 to 60 ಹರ್ಟ್ಸ್. 50ಇಂದ ಅಥವಾ 60 ಹರ್ಟ್ಸ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಕಂಟ್ರಿ. ನಮ್ಮ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಫ್ರೀಕ್ವೆನ್ಸಿ ಅಂದರೆ 50 ಹರ್ಟ್ಸ್, ನೆನಪಲ್ಲಿ ಇಟ್ಕೊಂಡಿರಬೇಕು. ನಮ್ಮ ಇಂಡಿಯಾನಲ್ಲಿ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಎ ಸಿಯ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? 50 ಹರ್ಟ್ಸ್ ಇರುತ್ತೆ. ಇಟ್ ಈಸ್ ಡಿಪೆಂಡ್ ಆನ್ ಕಂಟ್ರಿ ಟು ಕಂಟ್ರಿ. ಬಟ್ ದ ಫ್ರೀಕ್ವೆನ್ಸಿ ಆಫ್ ದ ಡೈರೆಕ್ಟ್ ಕರೆಂಟ್ ಈಸ್ 0. ನೆನಪಲ್ಲಿ ಇಟ್ಕೊಂಡ್ರಿ, ಇದು ಭಾಳ ಸಲ ಎಕ್ಸಾಮಿನೇಷನಲ್ಲಿ ಕೇಳಿರ್ತಾನೆ. ಡಿ ಸಿನಲ್ಲಿ ಫ್ರೀಕ್ವೆನ್ಸಿ ಎಷ್ಟಿರುತ್ತಪ್ಪ ಅಂದರೆ, ಪ್ಯೂರ್ ಡಿ ಸಿ ಆಗಿತ್ತು ಅಂತಂದರೆ ದ ಫ್ರೀಕ್ವೆನ್ಸಿ ಈಸ್ 0 ಇರುತ್ತೆ. ನೆಕ್ಸ್ಟು ಡೈರೆಕ್ಷನ್. ಎ ಸಿ ರಿವರ್ಸ್ ಇಟ್ಸ್ ಡೈರೆಕ್ಷನ್ ವೈಲ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಎ ಸಿ ಫ್ಲೋ ಆಗುವಾಗ ಏನಾಗುತ್ತೆ, ಅದು ಡೈರೆಕ್ಷನನ್ನು ಮತ್ತು ಪಥವನ್ನು ಚೇಂಜ್ ಮಾಡ್ತಾ ಇರುತ್ತೆ. ಬಟ್ ಡಿ ಸಿ ಏನಾಗುತ್ತೆ, ಇಟ್ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಇನ್ ಎ ಸರ್ಕ್ಯೂಟ್. ನೆಕ್ಸ್ಟು ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್, ಇಟ್ ಈಸ್ ದ ಕರೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ವೇರಿಂಗ್ ವಿತ್ ಟೈಮ್. ಸೊ ಎ ಸಿನಲ್ಲಿ ಮ್ಯಾಗ್ನಿಟ್ಯೂಡು ಟೈಮಿಗೆ ಸರಿಯಾಗಿ ಅದು ತನ್ನ ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಡಿ ಸಿನಲ್ಲಿ ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಕೀಪ್ ದ ಸ್ವಿಚಿಂಗ್ ಡೈರೆಕ್ಷನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಎ ಸಿನಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಒಂದು ಸರಿ ಫಾರ್ವರ್ಡ್ ಆದರೆ ಇನ್ನೊಂದು ಸರಿ ಬ್ಯಾಕ್ವರ್ಡ್ ಮೂಮೆಂಟ್ ಆಗುತ್ತೆ, ಮತ್ತೆ ಫಾರ್ವರ್ಡ್ ಆಗುತ್ತೆ, ಮತ್ತೆ ಬ್ಯಾಕ್ವರ್ಡ್ ಮೂಮೆಂಟ್ ಆಗುತ್ತೆ. ಬಟ್ ಡಿ ಸಿನಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಸ್ಟಡಿಲಿ ಇನ್ ಓನ್ಲಿ ಒನ್ ಡೈರೆಕ್ಷನ್, ದಟ್ ಈಸ್ ಫಾರ್ವರ್ಡ್ ಡೈರೆಕ್ಷನ್. ಇದು ಯಾವಾಗಲೂ ಡಿ ಸಿ ಫಾರ್ವರ್ಡ್ ಡೈರೆಕ್ಷನ್ನಲ್ಲಿ ಮಾತ್ರ ಹರಿಯುತ್ತೆ, ರಿವರ್ಸ್ ಡೈರೆಕ್ಷನ್ನಲ್ಲಿ ಹರಿಯಲ್ಲ. ಹಾಗಾದರೆ ಎ ಸಿನ ಎದರಿಂದ ತೊಗೊತೀವಿ? ಒಬ್ಟೈನ್ಡ್ ಫ್ರಮ್, ಎ ಸಿ ಈಸ್ ಒಬ್ಟೈನ್ಡ್ ಫ್ರಮ್ ಎ ಸಿ ಜನರೇಟರ್ ಮೇನ್ಸ್. ಎ ಸಿ ಜನರೇಟರ್ ಅಥವಾ ಆಲ್ಟರ್ನೇಟ್ರಿಂಗಿಂದ ನಾವು ಎ ಸಿ ಕರೆಂಟನ್ನು ತೊಗೊತೀವಿ. ಡಿ ಸಿಯನ್ನು ಇದರಿಂದ ತೊಗೊತೀವಿ, ಸೆಲ್ ಅಥವಾ ಬ್ಯಾಟ್ರಿಯಿಂದ ತೊಗೊತೀವಿ. ಪ್ಯಾಸಿವ್ ಪ್ಯಾರಾಮೀಟರ್. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಇಂಪಿಡೆನ್ಸ್ ಇಸ್ ಎ ಪ್ಯಾಸಿವ್ ಪ್ಯಾರಾಮೀಟರ್. ಡೈರೆಕ್ಟ್ ಕರೆಂಟಲ್ಲಿ ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಪವರ್ ಫ್ಯಾಕ್ಟರ್. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಇಟ್ ಈಸ್ ಲೈಸ್ ಬಿಟ್ವೀನ್ 0 to 1. ಪವರ್ ಫ್ಯಾಕ್ಟರು ಆಲ್ಟರ್ನೇಟಿಂಗ್ ಕರೆಂಟಲ್ಲಿ 0 to 1 ಇರುತ್ತೆ. ಬಟ್ ಡೈರೆಕ್ಟ್ ಕರೆಂಟಲ್ಲಿ ಇಟ್ ಈಸ್ ಆಲ್ವೇಸ್ 1 ಇರುತ್ತೆ. ಯುನಿಟಿ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಟೈಪ್ಸ್. ಸೊ ವೇವ್ ಫಾರ್ಮ್, ಇದರಲ್ಲಿ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಸಿನುಸಾಯ್ಡಲ್ ವೇವ್ ಫಾರ್ಮ್ ಬರುತ್ತೆ, ಟ್ರಪಜಾಯ್ಡಲ್ ವೇವ್ ಫಾರ್ಮ್ ಬರುತ್ತೆ, ಟ್ರ್ಯಾಂಗ್ಯುಲರ್ ವೇವ್ ಫಾರ್ಮ್ ಬರುತ್ತೆ, ಸ್ಕ್ವೇರ್ ವೇವ್ ಫಾರ್ಮ್ ಬರುತ್ತೆ. ಬಟ್ ಅದೇ ಡೈರೆಕ್ಟಲ್ಲಿ ಪ್ಯೂರ್ ಆ್ಯಂಡ್ ಪಲ್ಸೇಟಿಂಗ್. ಪ್ಯೂರ್ ಮತ್ತು ಪಲ್ಸೇಟಿಂಗ್ ಆಗಲೇ ತೋರಿಸಿದ್ನಲ್ಲ ವೇವ್ ಫಾರ್ಮ್ ಡಿ ಸಿನಲ್ಲಿ ಹೆಂಗಿರುತ್ತೆ ಅಂತ. ಸೊ ಆ ರೀತಿಯಾಗಿ ವೇವ್ ಫಾರ್ಮ್ ಬರುತ್ತೆ. ದೀಸ್ ಆರ್ ದ ಕಂಪ್ಯಾರಿಸನ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ. ಸೊ ಹಾಗಾದರೆ ಇಲ್ಲಿ ತನಕ ನೀವು ಡೈರೆಕ್ಟ್ ಕರೆಂಟಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಡೈರೆಕ್ಟ್ ಕರೆಂಟ್ ಅಂತಂದರೆ ಏನು, ಡೈರೆಕ್ಟ್ ಕರೆಂಟು ಸೋರ್ಸ್ ಯಾವುದು, ಡೈರೆಕ್ಟ್ ಕರೆಂಟು ಯಾವ ದಿಕ್ಕಿನಲ್ಲಿ ಹರಿಯುತ್ತೆ, ಡೈರೆಕ್ಟ್ ಕರೆಂಟಿಂದು ಅಡ್ವಾಂಟೇಜ್ ಏನು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟಿನ ಬಗ್ಗೆ ನೀವು ಫಂಡಮೆಂಟಲ್ ಎಲೆಕ್ಟ್ರಿಸಿಟಿ ಮಾಡುವಾಗ ಸ್ವಲ್ಪ ಮಾಹಿತಿಯನ್ನು ತೊಗೊಂಡಿದ್ದೀರ. ದ ಕರೆಂಟ್ ವಿಚ್ ಚೇಂಜಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಎ ಸಿ ಅಂತ ತಿಳ್ಕೊಂಡಿದ್ದೀರ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ circuit is one in which direction and amplitude of the current flow change at regular interval. ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಡೈರೆಕ್ಷನ್ ಏನಾಗುತ್ತೆ, ಕರೆಂಟಿಂದು ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡು ಸಮಯಕ್ಕೆ ಅನುಗುಣವಾಗಿ ಚೇಂಜ್ ಆಗ್ತಾ ಇರುತ್ತೆ. ದ ಕರೆಂಟ್ ಇನ್ ದಿಸ್ ಟೈಪ್ ಆಫ್ ಸರ್ಕ್ಯೂಟ್ ಸಪ್ಲೈಡ್ ಫ್ರಮ್
ಎ ಸಿ ವೋಲ್ಟೇಜ್ ಸೋರ್ಸ್. ನಾನು ಆಗಲೇ ಹೇಳ್ದಂಗೆ ಎ ಸಿ ಎಲ್ಲಿ ನಿಮಗೆ ಸಿಗುತ್ತೆ, ಆಲ್ಟರ್ನೇಟರ್ ಅಂತ ಇರುತ್ತೆ, ಅಥವಾ ಎ ಸಿ ಜನರೇಟರಲ್ಲಿ ನಿಮಗೆ ಎ ಸಿ ಕರೆಂಟು ಸಿಗುತ್ತೆ. ದ ಪೊಲಾರಿಟಿ ಆಫ್ ಅನ್ ಎ ಸಿ ಸೋರ್ಸ್ ಚೇಂಜಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ರಿಸಲ್ಟಿಂಗ್ ಇನ್ ರಿವರ್ಸಲ್ ಆಫ್ ಸರ್ಕ್ಯೂಟ್ ಕರೆಂಟ್ ಫ್ಲೋ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಯೂಶ್ವಲಿ ಚೇಂಜಸ್ ಇನ್ ಬೋತ್ ವ್ಯಾಲ್ಯೂ ಆ್ಯಂಡ್ ಡೈರೆಕ್ಷನ್. ಆಲ್ಟರ್ನೇಟಿಂಗ್ ಕರೆಂಟು ಅದರ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ನು ಎರಡೂ ಸಹ ಚೇಂಜ್ ಆಗ್ತಾ ಇರುತ್ತೆ. ದ ಕರೆಂಟ್ ಇನ್ಕ್ರೀಸಸ್ ಫ್ರಮ್ 0 to some maximum value and then drops back to 0 as it flows in one direction. ಇಲ್ಲಿ ನೋಡಿ, ಸೊ 0ದಿಂದ ಮ್ಯಾಕ್ಸಿಮಮ್ಗೆ ಹೋಯ್ತು, ಮತ್ತೆ 0ಗೆ ಬಂತು, ಮತ್ತೆ ನೆಗೆಟಿವ್ಗೆ ಬಂತು, ಮತ್ತೆ ಪಾಸಿಟಿವ್ ಪೀಕಿಗೆ ಹೋಗುತ್ತೆ, ಮತ್ತೆ 0ಗೆ ಬರುತ್ತೆ, ಮತ್ತೆ ನೆಗೆಟಿವ್ಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಆಲ್ಟರ್ನೇಟಿಂಗ್ ಕರೆಂಟ್ ಏನಾಗ್ತಾ ಇರುತ್ತೆ, ವಿಚ್ ಇನ್ಕ್ರೀಸಸ್ ಫ್ರಮ್ 0 to some value maximum and then drop backs to 0. So it flows in changes its direction rapidly. This same pattern is then repeated as it flows in opposite direction. The waveform of the exact manner in which the current increases and decreases is determined by the AC voltage source. ಸೊ ಈ ರೀತಿಯಾಗಿ ಇಲ್ಲಿ ವೇವ್ಫಾರ್ಮನ್ನು ಕೊಟ್ಟಿದ್ದಾರೆ ಎ ಸಿ ಕರೆಂಟಿಂದು. ಇದು ಸೈನ್ ವೇವ್ ಅಂತ ಕರಿತೀವಿ, ಇದಕ್ಕೆ ಸ್ಕ್ವೇರ್ ವೇವ್ ಅಂತ ಕರಿತೀವಿ, ಇದಕ್ಕೆ ಶಾರ್ಟ್ ಟೂತ್ ವೇವ್ ಫಾರ್ಮ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ 0ಗೆ ಬಂತು, ಮ್ಯಾಕ್ಸಿಮಮ್ ಹೋಯಿತು, ಮತ್ತು ಡ್ರಾಪ್ ಆಗಿ ಮತ್ತೆ 0ಗೆ ಬಂತು, ಮತ್ತು ನೆಗೆಟಿವ್ ಪೀಕಿಗೆ ಬಂತು, ಮತ್ತು ಡ್ರಾಪ್ ಆಗಿ 0ಗೆ ಬಂತು. ಇದೇ ರೀತಿಯಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಚೇಂಜ್ ಆಗ್ತಾನೆ ಇರುತ್ತೆ ಇನ್ ದ ಪ್ರಾಪರ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ದಿಸ್ ಈಸ್ ಹೌ ದ ಆಲ್ಟರ್ನೇಟಿಂಗ್ ಕರೆಂಟ್ ವಿಲ್ ಫ್ಲೋ ಆ್ಯಂಡ್ ಚೇಂಜಸ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಫೋನ್ ಮಾಡಿಕೊಂಡು ಕ್ಲಾರಿಫೈ ಮಾಡ್ಕೊಳ್ಳಿ. ನಾಳೆಯ ಕ್ಲಾಸಲ್ಲಿ ಆಲ್ಟರ್ನೇಟಿಂಗ್ ಕರೆಂಟು ಯಾವ ರೀತಿ ಜನ್ರೇಟ್ ಆಗುತ್ತೆ, ಆಲ್ಟರ್ನೇಟಿಂಗ್ ಕರೆಂಟನ್ನು ಅಡ್ವಾಂಟೇಜಸ್ ಏನು, ಸೊ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.